ಜಯಾ ಬಾದುರಿ ನಮ್ಮ ಸಿಂಹದ ಮರಿ ಸೈನ್ಯ ನೋಡೋದು. ನೋಡ್ಬಿಟ್ಟು ವೈ ಯು ಆರ್ ಕೀಪಿಂಗ್ ದಿಸ್ ಡಬ್ ಇನ್ ಟು ಹಿಂದಿ, ಐ ವಿಲ್ ಗಿವ್ ಯು 100% ಟ್ಯಾಕ್ಸ್ ಫ್ರೀ ಅಂತ. ಸೊ ಡಬ್ ಮಾಡಿ ಹಿಂದಿನಲ್ಲಿ ರಿಲೀಸ್ ಮಾಡಿದ್ವಿ. ಆ ಕಾಲಕ್ಕೇನೆ 5-6 ಕೋಟಿ ವ್ಯಾಪಾರ ಮಾಡ್ಬಿಡ್ತು. 6 crores ಆಗ ಅದು 100% ಟ್ಯಾಕ್ಸ್ ಫ್ರೀನಲ್ಲಿ. ನಾನು ಪ್ಯಾರಿಸ್ ಫಿಲಮ್ ಫೆಸ್ಟಿವಲ್ಗೆ ಹೋಗಿದ್ದೆ. ಅಲ್ಲಿ ಅರ್ಜುನ್ ಬಂದ ತಕ್ಷಣ ಪ್ಯಾರಿಸ್ನಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಹಂಗ್ ಚಪ್ಪಾಳೆ. ಚೈನಾಗ ಹೋಗಿದ್ದೆ, ಚೈನಾದಲ್ಲಿ ಬ್ರೂಸ್ಲಿ ಬ್ರೂಸ್ಲಿ ಅಂತ ಕರೀತಾ ಇದ್ರು. ಹಾಗೆ ಅಂದ್ರೆ ಚೈನೀಸ್ ತರ ಇದ್ದೆ ನೋಡಕ್ಕೆ. ಅಲ್ಲ, ಆ ಸ್ಟೈಲು, ಆ ಫೈಟು ಎಲ್ಲನೂ ಅವಾಗ ಬ್ರೂಸ್ಲಿದು ಕ್ರೇಜ್ ಇತ್ತಲ್ಲ, ಆ ಈಕ್ವಲ್ ಆಗಿ ಫೈಟ್ ಮಾಡ್ತಿದ್ರು. ಆದ್ರಿಂದ ಅವ್ರ ತಂದೆಯವರ ಆಶೀರ್ವಾದ, ಅವ್ರ ತಾಯಿಯವರ ಆಶೀರ್ವಾದ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕನ್ನಡ ಜನತದ ಆಶೀರ್ವಾದ ಜೊತೆಗೆ ಭಾರತೀಯ ಚಿತ್ರರಂಗನೇ ಅವ್ರಿಗೆ ಆಶೀರ್ವಾದ ಮಾಡಿದೆ. ಆದ್ರಿಂದ ಗುಡ್ ಲಕ್. ಇಟ್ಸ್ ಎ ಗುಡ್ ಜರ್ನಿ ಇಸ್ ದೇರ್, ಡೂ ಇಟ್. ಥ್ಯಾಂಕ್ ಯು. ಸೂಪರ್. ಅವತ್ತು ಮೊದಲಿಗೆ ಬಿದ್ದ ಒಂದು ಪೆಟ್ಟು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡು ತಂದೆ 2 ದಿವಸ ಬೈದ್ಯಾರ ನನಗೆ, ನಮ್ಮ ಮನೆ ಹಾಳು ಮಾಡ್ಬಿಡ್ತೀರಾ ನೀವು ಅಂತ. ಲವ್ಲಿ. ಗೋಲ್ಡನ್ ಮೆಮೊರೀಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಅರ್ಜುನ್ ಸರ್ ಅವ್ರಿಗೊಂದು ಜೋರು ಚಪ್ಪಾಳೆಯ ಮುಖೇನ ಧನ್ಯವಾದಗಳನ್ನ ಸಮರ್ಪಿಸೋಣ. ನಮ್ಮ ಕೃಷ್ಣೇಗೌಡರು, ಅಧ್ಯಕ್ಷರು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು, ಜೊತೆಗೂಡಿ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದಾರೆ. ಅದರ ಜೊತೆಗೆ ನಾದಬ್ರಹ್ಮ ಹಂಸಲೇಖ ಸರ್ ಅವರು ದಯವಿಟ್ಟು ಬರಬೇಕು, ವೇದಿಕೆ ಮುಂಭಾಗಕ್ಕೆ ಬರಬೇಕು. ಅರ್ಜುನ್ ಸರ್ ಅವರು ಸ್ಪೆಷಲ್ ಆಗಿ ಅವ್ರಿಗೂ ಗೌರವಿಸಲಿಕ್ಕೆ ಸಜ್ಜಾಗ್ತಿದ್ದಾರೆ. ಹಂಸಲೇಖ ಸರ್ ಅವರನ್ನು ಮತ್ತೊಮ್ಮೆ ವೇದಿಕೆಗೆ ಬರಮಾಡ್ಕೊಳ್ಳೋಣ.